ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ 4,000 ರೂಪಾಯಿವರೆಗೂ ಹಣ, 2 ಕಂತಿನ ಹಣ ಜಮೆ ಬಗ್ಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿಯರಿಗೆ ಒಟ್ಟು 3 ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ. ಒಂದು ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇನ್ನು ಸಾರಿಗೆ ನೌಕರರ ಮುಷ್ಕರ ಮತ್ತೆ ಶುರುವಾಗ್ತಾ ಇದೆ. ಅಂದ್ರೆ ನೀವೇನಾದ್ರೂ ಮತ್ತೆ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರ, ಸಂಚಾರದಲ್ಲಿ ವೃತ್ತಿವಾಗಬಹುದು. ಬಸ್ ಸಂಚಾರ ಕರ್ನಾಟಕದಲ್ಲಿ ಬಂದ್ ಆಗುತ್ತೋ ಇಲ್ವೋ, ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಈ ವಿಡಿಯೋದಲ್ಲಿ ಸಿಗಲಿದೆ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಮತ್ತೊಂದು ಕಡೆಗೆ ಕರ್ನಾಟಕಕ್ಕೆ ಮತ್ತೊಂದು ಗಂಭೀರ ಎಚ್ಚರಿಕೆ. ಈ 8 ಜಿಲ್ಲೆಗಳಲ್ಲಿ ಭಾರಿ ಹೀಟ್ ವೇವ್ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ತುಂಬಾ ಉಷ್ಣ ಗಾಳಿ ಅಂತಾನೆ ಹೇಳ್ಬಹುದು, ಭೀಕರ ಉಷ್ಣ ಗಾಳಿ ಅಂತ ಹೇಳಲಾಗ್ತಾ ಇದೆ. ಜನರು ಎಚ್ಚರ ವಹಿಸಬೇಕು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಇನ್ನು 8 ಜಿಲ್ಲೆಗಳಿಗೆ ಗುಡುಗು ಮಿಂಚಿನ ಜೊತೆಗೆ ಭಾರಿ ಮಳೆ ಕೂಡ ಬೀಳಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ಇನ್ನು ಮತ್ತೆ ಸ್ಟೇಟ್ ಆಫ್ ಹಾರ್ಮೋಸ್ ಮತ್ತೆ ಬಂದ್ ಆಗ್ತಾ ಇದೆ. ಭಾರತದ ಹಡಗುಗಳಿಗೂ ಕೂಡ ನಿರ್ಬಂಧ ಹೇರಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಆಟೋ LPG ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗಬಹುದು. ಎದಕ್ಕಂದ್ರೆ ಈ ಒಂದು ಯುದ್ಧ ಪರಿಣಾಮ ಭಾರತಕ್ಕೆ ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಶುರುವಾಗಿದೆ. ಯುದ್ಧ ಮುಗಿಯುತ್ತೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಈಗ ಮತ್ತೆ ಪ್ರಾರಂಭವಾಗೋ ಎಲ್ಲ ಒಂದು ಸಾಧ್ಯತೆ ಇದೆ ವೀಕ್ಷಕರೇ. ಇನ್ನು SSLC ವಿದ್ಯಾರ್ಥಿಗಳಿಗೆ 24ನೇ ತಾರೀಕಿಗೆ ಬರಲ್ಲ ಫಲಿತಾಂಶ. ಹೌದು, ಹಿಂದಿ ಪರೀಕ್ಷೆಗೆ ಅಂಕ ಕೊಡಬೇಕಾ, ಗ್ರೇಡ್ ಕೊಡಬೇಕಾ, ಇದೇ ಒಂದು ಚರ್ಚೆ ಈಗ ಹೈಕೋರ್ಟ್ ನಲ್ಲಿ ಮತ್ತೊಮ್ಮೆ ನಡೆಯಲಿದೆ ಅಂತ ವೀಕ್ಷಕರೇ. ಹೈಕೋರ್ಟ್ ಇಂದ ಅಂತಿಮ ಆದೇಶ ಬರೋವರೆಗೂ ರಿಸಲ್ಟ್ ಬರೋದಿಲ್ಲ ಅಂತಾನು ಕೂಡ ಹೇಳಲಾಗಿದೆ. ಈಗ ಬನ್ನಿ ಎಲ್ಲಾ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ. ತುಂಬಾ ಜನ ವಿಡಿಯೋಗೆ ಲೈಕ್ ಮಾಡ್ತಿರಲ್ಲ, ನಮಗೆ ತುಂಬಾ ಖುಷಿ ಆಗುತ್ತೆ. ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ. ಹಾಗೂ ಇವತ್ತಿನ ಪ್ರಶ್ನೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಏನಪ್ಪಾ ಅಂದ್ರೆ, ನಿಮಗೆ 29ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಈ 2 ಅಕ್ಷರ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಇಂದ ಲಕ್ಷಾಂತರ ಗೃಹಲಕ್ಷ್ಮಿಯರಿಗೆ ತುಂಬಾ ಸಹಾಯವಾಗಲಿದೆ. ಎಲ್ಲರೂ ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡಿ. ಯಾರಿಗೆ ಹಣ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನೋಡಿ ವೀಕ್ಷಕರೇ, ಮೊನ್ನೆ ತಾನೇ ನಾವು ಈ ಒಂದು ಮಾತು ಹೇಳಿದ್ವಲ್ಲ, ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ 28 ಕಂತು 29 ಕಂತು ಹಣ ಬಂದಿದೆ ಅಂತ. ಆದ್ರೆ 40% ಮಹಿಳೆಯರು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. 28, 29 2 ಕಂತು ನಮಗೆ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಬಂದಿದೆ. ನೋಡಿ ವೀಕ್ಷಕರೇ, ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ 28ನೇ ಕಂತಿನವರೆಗೂ ಹಣ ಹೋಗಿದೆ. ಅಂದ್ರೆ 56,000 ರೂಪಾಯಿ ಹಣ ಗೃಹಲಕ್ಷ್ಮಿ ಅಕೌಂಟ್ಗೆ ಬಂದು ಬಿದ್ದಿದೆ ಅಂತಾನೆ ಅರ್ಥ. ಅಂದ್ರೆ ನೋಡಿ, 28ನೇ ಕಂತು ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ 29ನೇ ಕಂತು ಹಣ ಕೂಡ ಸದ್ಯಕ್ಕೆ ಬಂದಿಲ್ಲ ಅಂದ್ರೆ ನೀವೇನ್ ಮಾಡಬೇಕು, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಅಥವಾ NPCI ಮ್ಯಾಪಿಂಗ್ ಅಂತ ಬರುತ್ತೆ, ಅದು ಆನ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಳ್ಳಿ. ಮತ್ತೆ ಸರ್ಕಾರ ಮೊನ್ನೆ ತಾನೇ BPL ಕಾರ್ಡುಗಳನ್ನ ಬಂದ್ ಮಾಡಿ APL ಕಾರ್ಡ್ಗೆ ಕನ್ವರ್ಟ್ ಅನ್ನ ಮಾಡಿದ್ದಾರೆ. ಲಕ್ಷಾಂತರ BPL ಕಾರ್ಡುಗಳನ್ನ APL ಕಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಅದರಲ್ಲಿ 2-3 ಕಾರಣದಿಂದಾಗಿ ನಿಮ್ದು BPL ಕಾರ್ಡು ರದ್ದಾಗಿದ್ರೆ, ನೀವು ತೆರಿಗೆ ಪಾವತಿ ಮಾಡ್ತಾ ಇದ್ದದ್ದು ನಿಮ್ದು BPL ಕಾರ್ಡು APL ಕಾರ್ಡ್ ಆಗಿದ್ರೆ, ಮತ್ತೆ ನೀವೇನಾದ್ರೂ GST ರಿಟರ್ನ್ಸ್ ಮಾಡ್ತಾ ಇದ್ದು ಅಂದ್ರೆ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಬಿಸ್ನೆಸ್ ಇನ್ಕಮ್ ಸೇಲ್ಸ್ ತೋರಿಸಿದಾಗ GST ಬರುತ್ತೆ. ಆ ಒಂದು GST ನೀವೇನಾದ್ರೂ ಪಾವತಿ ಮಾಡ್ತಾ ಇದ್ರೆ ಅವಾಗ ನಿಮ್ದು ಗೃಹಲಕ್ಷ್ಮಿ ಅಕೌಂಟ್ಗೆ 2,000 ರೂಪಾಯಿ ಬರಲ್ಲ. ತುಂಬಾ ಜನ GST ರಿಟರ್ನ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಕೂಡ BPL ಕಾರ್ಡ್ ಹೊಂದಿದ್ರು. ಆ ಒಂದು BPL ಕಾರ್ಡ್ಗೆ ಬಂದ್ ಮಾಡಿ APL ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ. ಮೊನ್ನೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದೇ ಮಾತು ಹೇಳಿದ್ರು. ಗೃಹಲಕ್ಷ್ಮಿ ಯೋಜನೆ ಹಣ ಆಧಾರ್ ಕಾರ್ಡ್ DBT ಮೂಲಕ ಟ್ರಾನ್ಸ್ಫರ್ ಆಗುತ್ತೆ, ಆದ್ರೆ ಇಂಟರ್ ಲಿಂಕ್ ರೇಷನ್ ಕಾರ್ಡ್ ಜೊತೆಗೆ ಇದೆ ಅಂತ ಹೇಳಿದ್ರು. BPL ಕಾರ್ಡ್ ಇರಲಿ APL ಕಾರ್ಡ್ ಇರಲಿ ನಿಮಗೆ ಹಣ ಬರುತ್ತೆ. ಅಂದ್ರೆ ತೆರಿಗೆ ಪಾವತಿದಾರರಿಗೆ GST ರಿಟರ್ನ್ಸ್ ಮಾಡೋರಿಗೆ ಮಾತ್ರ ಹಣ ಬರೋದಿಲ್ಲ ವೀಕ್ಷಕರೇ. ಈಗಲೂ ಕೂಡ ಅರ್ಜಿ ಫಾರಂ ಓಪನ್ ಇದೆ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಅರ್ಜಿ ಹಾಕಿಲ್ಲ, ಈಗಲೂ ಕೂಡ ನೀವು ಅರ್ಜಿ ಹಾಕಿ ಹಣ ಪಡ್ಕೋಬಹುದು. ಗೃಹಲಕ್ಷ್ಮಿಯವರು APL ಕಾರ್ಡ್ ಇರಲಿ BPL ಕಾರ್ಡ್ ಇರಲಿ ಹಣ ಪಡ್ಕೋಬಹುದು ಅಂತ ಹೇಳಲಾಗಿದೆ. ಈಗ ಸದ್ಯಕ್ಕೆ ನೋಡಿ, 28ನೇ ಕಂತು ಹಣ ಬಿಡುಗಡೆ ಆಗಿದೆ. ನಿಮಗೆ ಬಂದಿಲ್ಲ ಅಂದ್ರೆ ಚೆಕ್ ಮಾಡ್ಕೊಳ್ಳಿ, ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. 29ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ. ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಹಣ ಬಂದಿದೆ 29ನೇ ಕಂತು ಅಂತ. ಹೀಗಾಗಿ ನೀವು ಕೂಡ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಅಂತ ಹೇಳ್ಬೋದು. ಒಂದು ವೇಳೆ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ಅದೇ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೋಬೇಕು, ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಇನ್ನು 2-3 ದಿನ ನೀವು ಕಾಯಬೇಕು ವೀಕ್ಷಕರೇ. ಈಗ ನೋಡಿ, ಮೊನ್ನೆಯಿಂದ ಕಮೆಂಟ್ ಬರ್ತಾ ಇದೆ ಅಂದ್ರೆ ಇನ್ನು 1 ವಾರದವರೆಗೂ ನಿಮ್ಮ ಒಂದು ಟೈಮ್ ಇದೆ. ಈ ಒಂದು ಟೈಮ್ ಅಲ್ಲಿ ನಿಮಗೆ ಹಣ ಬರಬಹುದು ಅಂತಾನೆ ಹೇಳ್ಬಹುದು. ಈಗ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಸಾರಿಗೆ ನೌಕರರು ಮತ್ತೆ ಮುಷ್ಕರವನ್ನ ಮಾಡಲಿದ್ದಾರೆ ಎಂಬ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಹೌದು, ನೀವು ಕೂಡ ಏನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರವಾಗಿರಿ. ಯಾಕಂದ್ರೆ ಬಸ್ ಸಂಚಾರದಲ್ಲಿ ವೃತ್ಯವಾಗಬಹುದು. ತುಂಬಾ ಜನ ಏನ್ ತಗೊಂಡ್ಬಿಟ್ಟಿದ್ದಾರೆ, ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರೆ ಸಂಚಾರ ಪೂರ್ತಿ ಬಂದ್ ಆಗ್ಬಿಡುತ್ತೆ ಅಂತ. ನೋಡಿ, ಸರ್ಕಾರದಿಂದ ಎಸ್ಮಾ ಕಾಯ್ದೆ ಜಾರಿಯಲ್ಲಿದೆ. ಕರ್ನಾಟಕದಲ್ಲಿ ಸಾರಿಗೆ ನೌಕರರು ಪೂರ್ತಿ ಸಂಚಾರವನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡುವಂತಿಲ್ಲ ಅಂತ ನಿಯಮ ಕೂಡ ಇದೆ. ಹೈಕೋರ್ಟ್ ಕೂಡ ಇದೇ ಒಂದು ಮಾತು ಹೇಳಿತ್ತು. ಹೀಗಾಗಿ
ಸಂಚಾರದಲ್ಲಿ ವೃದ್ಧಿವಾಗಬಹುದು ಅಂತ ಹೇಳಲಾಗಿದೆ. ನೋಡಿ, ಒಂದು ಕಡೆಗೆ ಬಹುದಿನಗಳ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿ ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕೆಎಸ್ಆರ್ಟಿಸಿ, ಈಶಾನ್ಯ ವಾಯು ಮತ್ತು ಬಿಎಂಟಿಸಿ ಸಾರಿಗೆ ನೌಕರರು ಕೂಡ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಬಸ್ ಸಂಚಾರ ವೃದ್ಧಿವಾಗಲಿದೆ. ಸರ್ಕಾರ ಬೇಗ ಇಂಟರ್ಮೀಡಿಯೇಟ್ ಆಗಿ ಏನಾದ್ರೂ ಸಂಧಾನ ಸಭೆ ಮಾಡಿ ಒಂದು ಮನವೊಲಿಸಿದರೆ ಮತ್ತೆ ಒಂದು ಸಾರಿಗೆ ಸಂಚಾರ ಪುನರಾರಂಭ ಆಗುತ್ತೆ. ಆದ್ರೆ ಸದ್ಯಕ್ಕೆ ಆರಂಭ ಇದೆ, ಆದ್ರೆ ಸ್ವಲ್ಪ ವೃದ್ಧಿವಾಗಬಹುದು. ಅಂದ್ರೆ ಬಸ್ಗಳು ಸರಿಯಾದ ಟೈಮ್ಗೆ ನಿಮಗೆ ಸಿಗೋದು ಸ್ವಲ್ಪ ಕಷ್ಟವಾಗಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಪೂರ್ತಿ ಪ್ರಮಾಣದಲ್ಲಿ ಸಂಚಾರ ಬಂದ್ ಆಗೋದಿಲ್ಲ. ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದೆ. ಡಿಪೋಗಳಲ್ಲಿ ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಕೂಡ ಮಾಡಿರುವಂತದ್ದು. ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರದು ಅಂತ ಸಾರಿಗೆ ಇಲಾಖೆ ಆಯುಕ್ತರು ಕಟ್ಟುನಿಟ್ಟಿನ ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಈಗ ಬನ್ನಿ, ಮೂರನೇದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇದು ಏಪ್ರಿಲ್ 24ಕ್ಕೆ SSLC ಪರೀಕ್ಷೆ ಫಲಿತಾಂಶ ಬರೋದಿಲ್ಲ ಅಂದ್ರೆ ಡೌಟ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಮೇನ್ ಕನ್ಫ್ಯೂಷನ್ ಇಲ್ಲಿರೋದು ಹಿಂದಿ ಪರೀಕ್ಷೆಗೆ ಗ್ರೇಡ್ ಕೊಡಬೇಕಾ, ಅಂಕ ಕೊಡಬೇಕಾ. ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿತ್ತು, ಹಿಂದಿ ಆಟಕ್ಕಿದ್ರು ಲೆಕ್ಕಕ್ಕಿಲ್ಲ. ಹಿಂದಿ ಪರೀಕ್ಷೆಯಲ್ಲಿ ನೀವು 100ಕ್ಕೆ 100 ತಗೊಂಡ್ರು ಕೂಡ ಅದನ್ನ ಅಂಕಗಳಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದಿಲ್ಲ. 525 ಮಾರ್ಕ್ಸ್ಗೆ ಮಾತ್ರ ಅಂಕಗಳನ್ನ ತಗೋತೀವಿ. ಅಂದ್ರೆ ಫಲಿತಾಂಶ 525 ಮಾತ್ರ, 625 ಬದಲಾಗಿ 525 ಅಂತ ಹೇಳಿಕೆ ಕೊಟ್ಟಿದ್ರು. ಹೀಗಾಗಿ ತುಂಬಾ ಸ್ಟೂಡೆಂಟ್ಸ್ SSLC ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆ ಕೆಲವರು ಮನಸ್ಸಿಂದ ಬರದಿಲ್ಲ. ಹೀಗಾಗಿ ಈಗ ನೋಡಿ, ಹೈಕೋರ್ಟ್ ಇಂದ ಮೊನ್ನೆ ಒಂದು ಹೊಸ ಹೇಳಿಕೆ ಆದೇಶ ಬಂತು. ಏನಪ್ಪಾ ಅಂದ್ರೆ ಪುನಃ ಅಂಕವನ್ನೇ ಕೊಡಬೇಕು, ಅಂದ್ರೆ ಗ್ರೇಡ್ ಕೊಡಬಾರದು ಅಂತ ಒಂದು ಆದೇಶ ಬಂತು ಕರ್ನಾಟಕ ಹೈಕೋರ್ಟ್ ದಿಂದ. ಹೀಗಾಗಿ ಈಗ ಮತ್ತೆ ಮೇಲ್ಮನವಿ ಸಲ್ಲಿಕೆ ಆಗಿದೆ. ತೃತೀಯ ಭಾಷಾ ವಿಷಯಗಳಿಗೆ ಗ್ರೇಡಿಂಗ್ ಬದಲು ಅಂಕಗಳನ್ನೇ ನೀಡುವಂತೆ ಹೈಕೋರ್ಟ್ ಮಾಡಿರೋ ಆದೇಶ ಮರುಪರಿಶೀಲಿಸುವಂತೆ ಸರ್ಕಾರ ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರಿರೋದ್ರಿಂದ ಪರೀಕ್ಷೆಗೂ ಮೊದಲೇ ಪ್ರಕಟಿಸಿದ್ದ ಏಪ್ರಿಲ್ 24ರ ಸಂಭಾವ್ಯ ದಿನಾಂಕ ರಿಸಲ್ಟ್ ಸದ್ಯಕ್ಕೆ ಬರೋದು ಕಡಿಮೆ. ಅಂದ್ರೆ ನೋಡಿ, ಹಿಂದಿ ಪರೀಕ್ಷೆಗೆ ಗ್ರೇಡ್ ಕೊಡಬೇಕಾ, ಅಂಕ ಕೊಡಬೇಕಾ, ಅಂತಿಮ ತೀರ್ಪು ಬರೋವರೆಗೂ SSLC ಪರೀಕ್ಷೆ ಫಲಿತಾಂಶ ಬರೋದು ಡೌಟ್ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಈಗ ನೋಡಿ, 4ನೇದಾಗಿ ಗಂಭೀರ ಎಚ್ಚರಿಕೆ. ಈ ಒಂದು 5-6 ಜಿಲ್ಲೆಗಳಿಗೆ ಉಷ್ಣ ಹವೆ ಬೀಸಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಹಾಗೂ 10 ಜಿಲ್ಲೆಗಳಲ್ಲಿ ಗುಡುಗು ಮಿಂಚಿನ ಸಹಿತ ಭಾರಿ ಮಳೆ ಕೂಡ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಮೊದಲಿಗೆ ನೋಡಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ಕಲಬುರಗಿ, ರಾಯಚೂರು, ಬೀದರ್, ಯಾದಗಿರಿ, ಕೊಪ್ಪಳ, ಮಾನವಿ, ಸಿನ್ನೂರು ಈ ಭಾಗದಲ್ಲಿ ಹೀಟ್ ವೇವ್ ಆಲ್ರೆಡಿ ಇದೆ. ಈಗ ಕರಾವಳಿ ಭಾಗದ ಜನರಿಗೂ ಕೂಡ ಒಂದು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಹೌದು, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ ಭಾಗದಲ್ಲೂ ಕೂಡ ಹೀಟ್ ವೇವ್ ಎಚ್ಚರಿಕೆ ಈಗ ಕೊಡಲಾಗಿದೆ. ಬೆಂಗಳೂರು ನಗರದಲ್ಲೂ ಕೂಡ ಉಷ್ಣಾಂಶ ದಾಖಲಾಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಮತ್ತೆ ಕೊಪ್ಪಳದಲ್ಲೂ ಕೂಡ ಈಗ 42 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕಲಬುರಗಿ, ಬೀದರ್, ರಾಯಚೂರು ಜಿಲ್ಲೆಗಳಲ್ಲೂ ಕೂಡ 41-42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಅಂತಾನೆ ಹೇಳ್ಬೋದು. ಕೆಲವು ಕಡೆಗಳಲ್ಲಿ ತಾಪಮಾನ 44 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆಗೆ ಬಿಸಿಲಿನ ಜೊತೆಗೆ ಕೆಲವು ಜಿಲ್ಲೆಗಳಲ್ಲಿ ಮಳೆಯೂ ಕೂಡ ಸಂಭವಿಸಲಿದೆ ಅಂತ ಹೇಳಬಹುದು. ಹಾಗಾದ್ರೆ ಯಾವ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಬಾಗಲಕೋಟೆ, ಬೆಳಗಾವಿ, ಕಲಬುರಗಿ, ವಿಜಯಪುರ ಈ ಜಿಲ್ಲೆಗಳಲ್ಲಿ ಗುಡುಗು ಮಿಂಚಿನ ಸಹಿತ ಮಳೆ ಆಗಲಿದೆ ಅಂತ ಹೇಳಬಹುದು. ಇನ್ನು ಚಿಕ್ಕಮಗಳೂರು, ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಈ ಜಿಲ್ಲೆಗಳಲ್ಲೂ ಕೂಡ ಗುಡುಗು ಸಿಡಿಲು ಸಹಿತ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ. ಮುಂದಿನ 2-3 ದಿನಗಳ ಕಾಲ ಬಿಸಿಲಿನ ಪರಿಣಾಮ ಮತ್ತಷ್ಟು ಹೆಚ್ಚಳವಾಗುತ್ತೆ, ಉಷ್ಣ ಹವೆ ಬಿಸಿಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಕರಾವಳಿ ಭಾಗದ ಜನರು ಕೂಡ ಎಚ್ಚರ ವಹಿಸುವಂತೆ ಹೇಳಲಾಗಿದೆ. ಈಗ ನೋಡಿ, ಕೊನೆಯದಾಗಿ ಸ್ಟೇಟ್ ಆಫ್ ಹಾರ್ಮೋಸ್ ಮತ್ತೆ ಈಗ ಬಂದ್ ಆಗ್ತಾ ಇದೆ ವೀಕ್ಷಕರೇ. ಹೌದು, ಕದನ ವಿರಾಮ 14 ದಿನಗಳದ್ದು ಮುರಿದು ಬೀಳೋ ಸಾಧ್ಯತೆ ಇದೆ. ಸಂಧಾನ ಸಭೆಗೆ ಪಾಕಿಸ್ತಾನಕ್ಕೆ ನಾವು ಹೋಗೋದಿಲ್ಲ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ, ನಾವು ಹೋಗ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಎಲ್ಲಾ ಕೂಡ ನೋಡಿದ್ರೆ ಡೀಲ್ ಒಪ್ಪದಿದ್ರೆ ಇರಾನ್ ವಿನಾಶ ಮಾಡ್ತೀನಿ ಅಂತ ಟ್ರಂಪ್ ಘೋಷಣೆ ಕೂಡ ಇಲ್ಲಿ ಮಾಡಿದ್ದಾರೆ. ಹೌದು, ಮಂಗಳವಾರ ಮಾತುಕತೆ ವೇಳೆ ಅಮೆರಿಕ ಮುಂದಿಡುವ ಸಂಧಾನ ಪ್ರಸ್ತಾವನ ಸ್ವೀಕಾರ ಮಾಡಲೇಬೇಕು. ಇರಾನ್ ಒಂದು ವೇಳೆ ಮಾಡಿಲ್ಲ ಅಂದ್ರೆ ಇರಾನ್ ನಾಗರಿಕ ಮೂಲ ಸೌಕರ್ಯವನ್ನ ನಾಶ ಮಾಡ್ತೀನಿ, ಪೂರ್ಣ ಪ್ರಮಾಣದಲ್ಲಿ ನಾಶ ಮಾಡ್ತೀನಿ, ಪ್ರತಿಯೊಂದು ಇರಾನಿನ ಒಂದು ಮೂಲ ಸೌಕರ್ಯವಾದ ವಿದ್ಯುತ್ ಸ್ಥಾವರ, ಸೇತುವೆಗಳನ್ನ ಧ್ವಂಸ ಮಾಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಘೋಷಣೆ ಮಾಡಿದ್ದಾರೆ. ಈ ಯುದ್ಧ ಮತ್ತಷ್ಟು ಭೀಕರವಾಗುವ ಸಾಧ್ಯತೆ ಇದೆ ವೀಕ್ಷಕರೇ. ಅಮೆರಿಕ ಇರಾನ್ ನಡುವೆ ಯುದ್ಧ ಆದ್ರೆ ಭಾರತಕ್ಕೆ ಏನು ಸಮಸ್ಯೆ ಅಂದ್ರೆ ಸ್ಟೇಟ್ ಆಫ್ ಹಾರ್ಮೋಸ್ ಅಂದ್ರೆ ಹೋರ್ಮಜ್ ಜಲಸಂಧಿ ಮೂಲಕ ದಾಟಿ ಬರುವ ಅಡುಗೆ ಅನಿಲ ಹಡಗುಗಳು, ಕಚ್ಚಾ ತೈಲ ಹಡಗುಗಳು ಬರೋದು ಬಂದ್ ಆಗ್ತಾ ಇದೆ. ಈಗ ನೋಡಿ, ಆಲ್ರೆಡಿ ನಮ್ಮ ಭಾರತದ ಹಡಗುಗಳಿಗೂ ಕೂಡ ಗುಂಡೇಟನ್ನ ಕೊಟ್ಟಿದ್ದಾರಂತೆ ಇರಾನ್ ದೇಶದವರು. ಹೀಗಾಗಿ ಭಾರತಕ್ಕೆ ಬರ್ತಾ ಇದ್ದ 14 ಹಡಗುಗಳು ಸ್ಟ್ರಕ್ ಆಗಿದ್ದಾವೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ.
ಮತ್ತಷ್ಟು ಗ್ಯಾಸ್ ಸಮಸ್ಯೆ ಮುಂದಿನ ಬರೋ ದಿನಗಳಲ್ಲಿ ಕಾಡಬಹುದು. ನೀವು ಗ್ಯಾಸ್ ಅನ್ನ ಆದಷ್ಟು ಮಿತವಾಗಿ ಬಳಸಿ. ಅವಶ್ಯಕತೆ ಇದ್ದಷ್ಟು ಮಾತ್ರ ಗ್ಯಾಸ್ ಸಿಲಿಂಡರ್ ನ ಮಿತವಾಗಿ ಬಳಸಿ. ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬಳಕೆದಾರರು ಒಂದು ಬೇರೆ ವ್ಯವಸ್ಥೆ ಮಾಡ್ಕೋಬೇಕು. ಅಂದ್ರೆ ಎಲೆಕ್ಟ್ರಿಕ್ ಸ್ಟೋವ್ ಆಗಿರ್ಬೋದು, ಮತ್ತೆ ಸೌದಿ ಒಲೆ ಆಗಿರ್ಬೋದು, ಇದನ್ನ ನೀವು ಬಳಸ್ಕೋಬೇಕಾಗುತ್ತೆ. ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಮತ್ತಷ್ಟು ಭೀಕರವಾದ್ರೆ ಮಾತ್ರ, ಒಂದು ವೇಳೆ ಸಂಧಾನ ಸಭೆ ಓಕೆ ಆದ್ರೆ, ಎಲ್ಲಾ ಕೂಡ ಡೀಲ್ ಓಕೆ ಆದ್ರೆ ಏನು ಕೂಡ ಭಾರತಕ್ಕೆ ಸಮಸ್ಯೆ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಸದ್ಯದ ಎಲ್ಲಾ ಪರಿಸ್ಥಿತಿ ನೋಡಿದ್ರೆ ಇರಾನ್ ಅವರು ಅಮೆರಿಕದ ಮಾತು ಕೇಳ್ತಾ ಇಲ್ಲ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಕಾಡಬಹುದು. ವೀಕ್ಷಕರೇ, ಈ ಒಂದು ಯುದ್ಧದ ಬಗ್ಗೆ ನಿಮ್ಮ ಒಂದು 2-3 ಮಾತು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ.